ಹೇ ಗಾಯ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಎವನ್ ವ್ಲಾಗ್ಸ್. ನಾನು ಸುಜಾತ. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಅಕ್ಕ ಇವತ್ತು ಬೆಳಗ್ಗೆನೆ ರೊಟ್ಟಿ ಮಾಡ್ತಾ ಇದ್ದಾರೆ. ಸೊ ಅವರು ಸ್ವಲ್ಪ ತುಂಬ ಬೇಗ ಎದ್ದಿದ್ರು ಇವತ್ತು. ನಾನು ಇವಾಗ ಒಂದು 7:15 ಎದ್ದಿದ್ದೀನಿ. ಸೊ ಅವ್ರು ಬೆಳಗ್ಗೆ ಒಂದು 5:15 ಎದ್ದಿದ್ರು. ಹಾಗೆ ನನಗೆ ಸಿಕ್ಕಾಪಟ್ಟೆ ಇಲ್ಲಿ ಪೇನ್ ಬರ್ತಾ ಇದೆ. ಅಲ್ಲಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಸ್ಕಿನ್ ಬೆಳ್ಕೊಂಡಿದೆ. ಅದೇನೋ ಎಕ್ಸ್ಟ್ರಾ ಅಲ್ಲಿ ಬೆಳೀತಾ ಇದ್ದರೆ ಹಂಗಾಗುತ್ತೆ ಅಂತ ಹೇಳಿದ್ದಾರೆ. ಸೊ ನೋಡಬೇಕು, ಹಾಸ್ಪಿಟ್ಲಿಗೆ ಕೂಡ ಹೋಗಿ ತೋರಿಸ್ಕೊಂಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಒಂದು 12:30 ಅನ್ನೋ ಅಷ್ಟೊತ್ತಿಗೆ ದಾವಣಗೆರೆಗೆ ಹಾಸ್ಪಿಟ್ಲಿಗೆ ಹೋಗಿ ಬರಬೇಕು. ಸಿಕ್ಕಾಪಟ್ಟೆ ಪೇನ್ ಬರ್ತಾ ಇದೆ. ಏನಾಗಿದೆ ಅಂತಲೂ ಗೊತ್ತಾಗ್ತಾ ಇಲ್ಲ. ಸೊ ಇಲ್ಲಿ ಕೆಳಗಡೆ ಕೂಡ ಗಂಟುಗಳಾಗಿದ್ದಾವೆ 2 ಸೈಡು. ಹಾಗೆ ಕಿವಿಲಿ ಕೂಡ ನೋವು ಬರ್ತಾ ಇದೆ, ಕಣ್ಣು ಕೂಡ ನೋವು ಬರ್ತಾ ಇದೆ. ಸೊ ಸಿಕ್ಕಾಪಟ್ಟೆ ಪೇನು, ತುಂಬ ದಪ್ಪ ಅನ್ನಿಸ್ತಾ ಇತ್ತು. ಇವಾಗ ಸ್ವಲ್ಪ ಕಡಿಮೆ ಆಗಿದೆ. ಆದರೂ ಒಂದ್ಸರಿ ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೊಂಬರೋಣ ಅಂತ. ಹಾಗೆ ಈ ಒಂದು ಕ್ಲಿಪ್ಪಿಂಗ್ ಏನಿದೆನೋ ಇದು ನವೆಂಬರ್ ತಿಂಗಳಿಂದು. ಸೊ ಅಪ್ಲೋಡ್ ಮಾಡಿರಲಿಲ್ಲ, ವಿಡಿಯೋ ಆಗೇ ಬಿಟ್ಟಿದ್ದೆ. ಸೊ ಇವತ್ತು ಎಡಿಟ್ ಮಾಡಿಬಿಟ್ಟು ಈ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಪಾಪು ದೋಸೆ, ಫೇವ್ರೆಟ್ ದೋಸೆ. ಪಾಪು ಫೇವ್ರೆಟ್ ಫುಡ್ ದೋಸೆ. ಹಾಗೆ ನೀವಿನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಹಾಗೆ ಅಕ್ಕ ಅವ್ರ ಮನೆಯವರಿಗೆ ಮಧ್ಯಾಹ್ನದ ಊಟಕ್ಕೆ ರೊಟ್ಟಿ ಮಾಡಿ ಬಾಕ್ಸ್ ಕಟ್ ಕಳಿಸಿದ್ರು. ಸೊ ಹಾಗೆ ನಮಗೆ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ದೋಸೆ ಮಾಡಿಕೊಟ್ರು. ಸೊ ಮಸಾಲೆ ದೋಸೆ ಥರ ತುಂಬಾ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬಂದಿತ್ತು ಅಂತಲೇ ಹೇಳ್ಬೋದು. ಹಾಗೆ ನಮ್ಮ ಅಕ್ಕನ ಮನೆ ಹತ್ರ ಕನ್ನಡ ರಾಜ್ಯೋತ್ಸವನ ನವೆಂಬರ್ ಎಂಡಲ್ಲಿ, ಅಂದರೆ ಮಂತ್ ಎಂಡಲ್ಲಿ ಸೆಲೆಬ್ರೇಷನ್ ಮಾಡಿದರು, ನೋಡ್ತಾ ಇರ್ಬೋದು. ಹಾಗೆ ಈ ರೀತಿ ಫ್ಲಾಗ್ ಆರೋದನ್ನ ನೋಡೋದಕ್ಕೆ ಚೆಂದ ಅಲ್ವಾ. ಹಾಗೆ ಫ್ಲಾಗ್ ಎಲ್ಲ ಆರಿಸಿದಾದ ನಂತರ ಎಲ್ರಿಗೂ ಹುಡುಗರು ಉಡಿ ಕೊಟ್ಟರು. ಎಲೆ ಹಾಗೆ ಬೂಂದಿಯ ಒಂದು ಬಾಳೆಹಣ್ಣನ್ನ ಕೊಟ್ಟರು. ಸೊ ತುಂಬ ಸಂತೋಷ ಆಗ್ತಿತ್ತು ನೋಡಿ, ಎಷ್ಟು ಚೆನ್ನಾಗಿ ಅವರು ಎಲ್ರಿಗೂ ಉಡಿ ಕೊಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಸೊ ತುಂಬಾ ಖುಷಿಯಿಂದ ಇದ್ವಿ ಅಂತಲೇ ಹೇಳ್ಬೋದು ಅವತ್ತೆಲ್ಲರೂ ಸೆಲೆಬ್ರೇಷನ್ ಮಾಡ್ತಾ. ಹಾಗೆ ನಮ್ಮ ಅಕ್ಕ ಶೇಂಗಾನ ಚೆನ್ನಾಗಿ ಹುರಿದ್ಬಿಟ್ಟು ತಿನ್ನೋದಕ್ಕೆ ಕೊಡ್ತಾಯಿದ್ರು. ಸೊ ಸಿಕ್ಕಾಪಟ್ಟೆ ಚೆನ್ನಾಗಿದ್ವು ಅಂತಲೇ ಹೇಳ್ಬೋದು. ಬಳ್ಳಿ ಶೇಂಗಾ ಅಂತ ಹೇಳ್ತಾರಲ್ಲ, ಸೊ ಅದು ಒಂದೊಂದು ಕಾಯಲ್ಲೂ ಕೂಡ 4 ಅಥವಾ 3 ಕಾಳು ಇರ್ತಾಯಿದ್ವು, ನೋಡ್ಬೋದು. ಆಲ್ಮೋಸ್ಟ್ ನಾವು 2 ಶೇಂಗಾ ಕಾಳನ್ನ ನೋಡಿರ್ತೀವಿ. ಇಲ್ಲಿ 3ರಿಂದ 4 ಶೇಂಗಾ ಕಾಳಿದ್ವು. ಇದು ಬಳ್ಳಿ ಶೇಂಗಾ. ಹೇ ಗಾಯ್ಸ್, ವೆಲ್ಕಮ್ ಟು ಎವನ್ ವ್ಲಾಗ್ಸ್. ನಾನು ಸುಜಾತ. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಇವತ್ತು ಸ್ವಲ್ಪ ಹೊರಗಡೆ ಹೋಗೋದಿತ್ತು, ಹಾಗಾಗಿ ಹೊರಟಿದ್ದೀನಿ. ಸೊ ಹಾಗೆ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ವ್ಲಾಗ್ ಶುರು ಮಾಡಿದ್ದೀನಿ. ಹಾಗೆ ಬನ್ನಿ, ಇವತ್ತಿನ ದಿನ ಯಾವ ರೀತಿಯಾಗಿರುತ್ತೆ ಅಂತ ನೋಡೋಣ. ಏನಕ್ಕೆ ಕಪ್ಪಿ ಥರ ಆಡ್ತಾ ಇದೆಯಾ? ಬಾ ಒಳಗೆ. ಹಾಯ್ ಆಂಟಿ. ಹಾಯ್ ಹೇಳಿದ್ರಾ ಬಾಯ್ ಹೇಳಿದ್ರಾ? ಬಾಯ್ ಹೇಳ್ದ್ಯಾ? ಯಾಕೆಲ್ಗೋ ಹೊಂಟೀನಿ ಅಂತನಾ? ಟೀ ಆಯ್ತಾ ಆಂಟಿ? ನಂದಿಲ್ಲ, ಒಂದು ಸ್ವಲ್ಪ ಹೊರಗಡೆ ಹೊಂಟಿದ್ನಾ? ವಿಡಿಯೋ ಮಾಡ್ತಾಯಿದ್ದೀನಿ. ಇವನೊಂಚೂರು ನೋಡ್ರಿ ಹೆಂಗೆ ಮಾಡ್ತಾನೆ. ನಾನೊಂದು ಸ್ವಲ್ಪ ಹೊರಗಡೆ ಹೋಗಿ ಬರೋದೈತಿ, ಹೋಗಿ ಬಂದು ಆಮೇಲೆ ಟೀ ಮಾಡ್ತೀನಿ. ಹಾಗೆ ಇವಾಗ ಹೊರಟಿದ್ದೀನಿ. ಹಾಗೆ ಬ್ಯಾಂಕಲ್ಲಿ ಸ್ವಲ್ಪ ಕೆಲಸ ಇತ್ತು ಅಂತ ಹೇಳ್ಬಿಟ್ಟು ಬ್ಯಾಂಕಿಗೆ ಬಂದಿದ್ದೆ. ಹಾಗೆ ಬ್ಯಾಂಕ್ ಹತ್ರನೇ ಒಂದು ಬೇಕ್ರಿಲಿ ಪಾಪು ನನಗೆ ಕೋಲ್ಡ್ ಕೇಕ್ ಬೇಕು ಅಂತ ಕೇಳ್ದ. ಹಾಗಾಗಿ ಅವನಿಗೆ ಕೋಲ್ಡ್ ಕೇಕ್ ಕೊಡಿಸಿದ್ದೀನಿ. ಹಾಗೆ ನಾನು ಒಂದು ಎಗ್ ಪಫ್ನ ತಿನ್ನೋಣ ಅಂತ ಅಂದ್ಕೊಂಡು ನಾನು ಎಗ್ ಪಫ್ನ ತೊಗೊಂಡೆ. ಪಾಪುಗೂ ತುಂಬ ದಿನ ಆಗಿತ್ತು ಹೊರಗಡೆ ಕರ್ಕೊಂಬಂದು, ಅವನಿಗೆ ಜಾಸ್ತಿ ಏನೂ ಕೊಡಿಸಿರಲಿಲ್ಲ. ಹಾಗೆ ನಾನು ನೋಡಿದರೆ ಬ್ಯಾಂಕ್ ಕ್ಲೋಸಿಂಗ್ ಟೈಮಿಗೆ ಬೇರೆ ಹೋಗಿದ್ದೆ. ಬ್ಯಾಂಕಲ್ಲಂತೂ ಯಾರೂ ಇರಲಿಲ್ಲ, ಅಂದರೆ ಕಸ್ಟಮರ್ ಯಾರೂ ಇರಲಿಲ್ಲ. ಸೊ ನೋಡ್ತಾ ಇರ್ಬೋದು, ಎಲ್ಲ ಖಾಲಿ ಅನ್ನಿಸ್ತಾ ಇದೆ. ಆದರೂ ಕೂಡ ನಾನು ಹೋಗಿದ್ದ ಕೆಲಸ ಸಕ್ಸಸ್ ಆಯಿತು. ಕ್ಲೋಸಿಂಗ್ ಟೈಮಿಗೆ ಹೋದರೂ ಕೂಡ ಅಲ್ಲಿ ಬ್ಯಾಂಕಲ್ಲಿ ಕೆಲಸ ಮುಗಿಸ್ಕೊಂಡು ಅದಾದ ನಂತರ ನಾನು ಮತ್ತೆ ಮನೆಗೆ ಬಂದೆ.
ಹಾಗೆ ನನ್ನ ಮನೆಗೆ ಬಂದು ಒಂದು ಸ್ವಲ್ಪ ಹೊತ್ತಿಗೆ ನನ್ನ ಫ್ರೆಂಡ್ ಕೂಡ ಮನೆಗೆ ಬಂದಿದ್ದರು. ಸೊ ಅವ್ರಿಗೆ ಟೀ ಮಾಡಿಕೊಟ್ಟು ನಾನು ಕೂಡ ಟೀ ಕುಡ್ಕೋತಾ ಸ್ವಲ್ಪ ಹೊತ್ತು ಟಿ ವಿ ನೋಡಿ ಹಾಗೆ ಮಾತಾಡ್ತಾ ಕೂತಿದ್ವಿ. ತುಂಬ ದಿನದ ಮೇಲೆ ಅವಳು ಮನೆಗೆ ಬಂದಿದ್ದರಿಂದ ತುಂಬ ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡಿದೆ ಅಂತಲೇ ಹೇಳ್ಬೋದು. ಹಾಗೆ ಬಾ ನಮ್ಮ ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಅವ್ರ ಮನೆಗೆ ಕರೀತಾ ಇದ್ಲು. ಸೊ ಹಂಗಾಗಿ ಅವ್ರ ಮನೆಗೂ ಕೂಡ ಹೋಗಿ ಬಂದೆ. ಎಷ್ಟು ಮಾತಾಡ್ತಿರೋ ನಿಮ್ಮಮ್ಮ ಎಲ್ಲೈತೆ? ಇಲ್ಲೈತೆ ಹಿಂದ್ಗಡೆ ನಗ್ತಾವಳೆ ಅಕ್ಕ. ಎದ್ರಕಂಡು ನಮಸ್ಕಾರ ಮಾಡ್ತಾವಳೆ. ಬಾರಪ್ಪ ಬಾರಪ್ಪಜಿ. ಹಾಗೆ ನೋಡ್ತಾ ಇರ್ಬೋದು, ಇವಾಗ ನನ್ನ ಫ್ರೆಂಡ್ ಮನೆಗೆ ಬಂದಿದ್ದೀನಿ. ಸೊ ಇವ್ರ ಹೆಸರು ಉಷಾ ಅಂತ ಹೇಳಿಬಿಟ್ಟು. ಹಾಗೆ ಇವರಿಬ್ಬರು ಅವ್ರ ಮಕ್ಕಳು ತುಂಬಾ ತಮಾಷೆ ಮಾಡ್ತಾಯಿದ್ರು ಅಂತಲೇ ಹೇಳ್ಬೋದು. ತುಂಬ ಕಾಮಿಡಿ ಮಾಡ್ತಾಯಿದ್ರು ಅವ್ರ ಮಕ್ಕಳು. ನಾನಂತೂ ಸ್ನ್ಯಾಕ್ಸ್ ತಿನ್ನುವಾಗಲೂ ಕೂಡ ಎಷ್ಟು ನಗ್ತಾ ತಿಂದಿದ್ದೀನಿ ಅಂತ ಅಂದರೆ ಅಷ್ಟು ತಮಾಷೆ ಮಾತಾಡ್ತಾ ಇರ್ತಾರೆ. ಸೊ ಸಿಕ್ಕಾಪಟ್ಟೆ ನಗಿಸ್ತಾ ಇದ್ರು. ನನಗಂತೂ ತುಂಬಾ ಖುಷಿಯಿಂದ ಇದ್ದೆ ಅಂತಲೇ ಹೇಳ್ಬೋದು. ಅಲ್ಲೇ ಇಷ್ಟೊಂದು ಕೊಟ್ಟಿಲ್ಲ, ಇಷ್ಟು ಯಾವಾಗ ತಿನ್ಬೇಕೆ ನಾನು? ತಿಂದು ಖಾಲಿ ಮಾಡಿ ಎಲ್ಲ ತಿಂತಾನೆ ಇರಬೇಕು ಜೀವನದಾಗ. ಸಾಯಂಕಾಲ ಇಡಿ ಉಷಮ್ಮ ಈಗ ನನಗೆ ಒಂದೇ ಚಪಾತಿ ಸಾಕು, ಚೀರ್ಬಾರ್ದಲ್ಲ. ಹಾಗೆ ಇವತ್ತಿನ ಈ ಒಂದು ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ಮತ್ತೆ ಸಿಗ್ತೀನಿ ಮುಂದಿನ ಒಂದು ಹೊಸ ವಿಡಿಯೋ ಜೊತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.